ಟೆರರಿಸ್ಟ್ ಅವ್ರು ಬಂದು ಮಾಡ್ಕೊಂಡೋಗಿದ್ರೆ ಯಾರಿಗೂ ಇಷ್ಟು ನೋವು ಆಗ್ತಾ ಇಲ್ಲ. ಬಟ್ಟೆ ಬಿಚ್ಚಿ ಅವರು ಈ ಥರ ನೋಡಿದಾಗ ಹಿಂದೂ ಮುಸ್ಲಿಮ್ಸು ಅನ್ನೋದೊಂದು ಭೇದ ಭಾವ ತಂದಿಟ್ಟಿದ್ದೆ ಅವರು. ಮತ್ತೊಂದು ಇದೊಂದು ಆಗದಿದ್ರೆ ಇದನ್ನ ಕೆಣಕ್ತಾನೆ ಇರಲಿಲ್ಲ. ಇವರಾಗಿ ಇವರು ಕೆಣಕಿ ಮೈ ಮೇಲೆ ಎಳ್ಕೊಂಡಿದ್ದಾರೆ. ಆದರೆ ಈಗ ಏನಪ್ಪ ಅಂದ್ರೆ ನಮ್ಮ ಪ್ರಶ್ನೆ ಒಂದೇ, ಅವರು ನೀವು ವಾರ್ ಮಾಡ್ತಿರೋ ಬಿಡ್ತಿರಲ್ಲ, ನೀವು ನಿಜವಾಗ್ಲೂ ನೀವು ಪಾಕಿಸ್ತಾನದ ಮಾನವೀಯತೆ ನಿಮಗೆ ಇದ್ದಿದ್ರೆ 6 ಜನನೂ ನಮ್ಮ ಇಂಡಿಯಾ ಸರ್ಕಾರಕ್ಕೆ ಒಪ್ಪಿಸ್ಬೇಕು. ಅವ್ರು ಮಾಡಿದಂಥ ಕೃತ್ಯಗಳಿಂದ ಇವತ್ತು ನಿಮಗೆ ನೋವಾಗಿದೆ. ಅವ್ರು ಇವತ್ತು ಬಂದು ಕೆಣಕ್ತಿದ್ರೆ ನಿಮ್ಮನ್ನು ಯಾರೂ ಕೆಣಕ್ತಿರ್ಲಿಲ್ಲ. ಇಂಥವು ಹಿಂದೆ ಸಾವಿರಾರು ಆಗಿಬಿಟ್ಟಿದೆ. ಯಾರೂ ಅದನ್ನ ಅಷ್ಟೊಂದಾಗಿ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಇವತ್ತೇನಾಗಿದೆ, ಇವತ್ತು ಹುಡುಕೊಂಬಂದು ಹೊಡೆದು ಬಟ್ಟೆ ಬಿಚ್ಚಿ ಹೊಡೆದು, ಅದು ನೀವು ಹಿಂದೂನ ಮುಸ್ಲಿಮ್ಸ್ ಅಂತ ಕೇಳಿ ಹೊಡೆದಾಗ ಎಂಥರಿಗೂ ನೋವಾಗುತ್ತೆ ಅಲ್ವಾ. ಇವತ್ತು ಅವ್ರ ಹೆಂಡತಿ ಮಕ್ಕಳು ಸಾಕಾರ ಯಾರು? ಇವತ್ತು ನೀವೇನೋ ಮಜಕ್ಕೆ ತೀರಿಸ್ಕೊಂಬಿಟ್ರಿ. ಪ್ರಾಣಿಗಳು ಒಳ್ಳೆ ಪ್ರಾಣಿಗಳ ಥರ ಕತ್ತು ಕೊಯ್ದಂಗೆ ಕೊಯ್ದು ಬಿಟ್ರಿ. ಇವತ್ತು ಆ ಮನುಷ್ಯನಿಗೆ ಬೆಲೆ ಇಲ್ವಾ? ಇವತ್ತು ಅವ್ರ ತಂದೆ ತಾಯಿ ಅವ್ರ ಮಕ್ಕಳುಗಳಿಗೆ ಅವ್ರ ನೋವನ್ನು ಇವತ್ತು ದುಡ್ಡು ಯಾರು ಬೇಕಾದ್ರೂ ಎಷ್ಟು ಸರ್ಕಾರ ಬೇಕಾದ್ರೂ ಕೊಡ್ಬೋದು. ಆ ನೋವಂತೂ ಯಾರ ಕೈಲಿ ತುಂಬಲಿಕ್ಕಾಗುತ್ತೆ? ಅವ್ರ ದುಃಖನ ಯಾರು ತಡ್ಕೊಳಕ್ಕಾಗುತ್ತೆ? ಅದೇ ನಿಮ್ಮ ಪರಿಸ್ಥಿತಿ ನಿಮ್ಮನೇಲಾಗಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ಇದನ್ನ ಸೀರಿಯಸ್ ಆಗಿ ಆಕ್ಷನ್ ತೊಗೋಬೇಕು. ಯಾವುದೇ ಕಾರಣ ಟ್ರಂಪ್ ಆಗಲಿ ಮತ್ತೊಬ್ಬಾಗಲಿ ನಮ್ಮ ಇಂಡಿಯಾಕ್ಕೆ ಮಧ್ಯಸ್ಥಿ ವಹಿಸ್ಕೊಂಥ ಅವಶ್ಯಕತೆ ಇಲ್ಲ. ನಾವು ಯಾರಿಗೇನು ಕಮ್ಮಿ ಇಲ್ಲ, ನಾವು ಅವ್ರಿಗಿಂತ ಜಾಸ್ತಿ ಆಗಿದ್ದೀವಿ. ನಾವೆಲ್ಲ ಮನಸ್ಸು ಮಾಡಿದ್ರೆ ಇಂಡಿಯನ್ಸು ಯಾವ ಧೂಳಿಪಟಾಗಿ ಹೋಗ್ಬಿಡ್ತಾರೆ. ಫಾರಿನರಲ್ಲಿ ಯಾವ ಕಂಟ್ರಿನ ಇವತ್ತು ನಮ್ಮನ್ನು ಮಧ್ಯಸ್ಥಿಗೆ ವಹಿಸ್ಕೊಂಡು ಬರೋಂಥ ಅವಶ್ಯಕತೆ ಇಲ್ಲ. ನಾವಿವತ್ತು ನಮ್ಮ ನೋವನ್ನು ನೀವು ತೊಗೊಳ್ತೀರಾ? ಅದೇ ನಿಮ್ಮ ದೇಶದಲ್ಲಿ ನೋವಾಗಿದ್ದರೆ ನೀವು ಸುಮ್ಬಿಡ್ತಿದ್ರಾ? ನೀವು ಸಂಧಾನ ತೊಗೊಳ್ತಾ ಇರಲಿಲ್ಲ. ಇವತ್ತು ನಮಗೆ ರಕ್ತ ಬಿಸಿಯಾಗಿದೆ. ಆ ಬಿಸಿ ರಕ್ತದಲ್ಲೇ ನಾವೇನು ನೀವು ತೋರಿಸ್ಬೇಕು ಅದನ್ನ ತೋರಿಸೇ ತೀರ್ತೀವಿ ಅಂತ ನಮಗೆ ಒಂದು ಕೆಚ್ಚಿದೆ. ನಮ್ಮ ಮೋದಿಯವರು ಒಳ್ಳೆ ಆಕ್ಷನ್ ತಗೋತಿದ್ದಾರೆ. ಆದರೆ ಇವತ್ತೇನಪ್ಪ ಅಂದರೆ ಸಿಂಧೂರ ಅನ್ನೋದೊಂದು ಬಿರುದು ಕೊಟ್ಟಿದ್ದಾರಲ್ಲ, ಅದು ಯಾರೂ ಮಾಡದಿರೋಂಥ ಒಂದು ಬಿರುದನ್ನು ಇವತ್ತು ನಮ್ಮ ಇಂಡಿಯನ್ ಗೌರ್ಮೆಂಟು ಹುಡುಕಿ ಅದನ್ನು ಹೆಸರಿಟ್ಟು ಅದೇ ಥರ ಅವ್ರನ್ನೆಲ್ಲ ನಿರ್ನಾಮ ಮಾಡಬೇಕು.